ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ವಿಶೇಷವಾದ ನಾಗದೇವರ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲು ಮಂತ್ರವನ್ನೇ ಹೇಳಿಬಿಡ್ತೇನೆ, ತಿಳಿಸ್ಕೊಳ್ಳಿ. ಓಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮಾನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಮಂತ್ರವನ್ನ ಧ್ಯಾನಿಸೋದ್ರಿಂದ ನಾಗದೋಷ ನಿವಾರಣೆ ಆಗ್ತದೆ. ನೋಡಿ, ಈ ಮಂತ್ರವನ್ನ ಧ್ಯಾನಿಸೋದಾದ್ರೆ ಧ್ಯಾನಿಸಿ, ಇಲ್ಲದಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಅಲ್ಲೇ ಈ ಮಂತ್ರವನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೇವೆ, ಅಲ್ಲೇ ಕೇಳಿಬಿಡಿ. ಯಾವುದಕ್ಕೂ ಧ್ಯಾನಿಸೋದೇ ಹೆಚ್ಚು ಉತ್ತಮ, ಹೆಚ್ಚು ಶ್ರೇಷ್ಠ. ನೋಡಿ, ಈ ಮಂತ್ರದಲ್ಲಿ 9 ವಿಶೇಷ ನಾಗದೇವರ ಸಂಕುಲಗಳ ಬಗ್ಗೆ ತಿಳಿಸಲಾಗ್ತದೆ. ಇದರರ್ಥ ಈ ಯಾವುದೇ 9 ನಾಗದೇವ ಸಂಕುಲಗಳ ಒಂದು ಸಂಬಂಧಪಟ್ಟ ನಾಗರ ಹಾವುಗಳನ್ನ ನೀವು ಹೊಡೆದಿದ್ರೆ ಅಥವಾ ನಿಮ್ಮ ಪೂರ್ವಜರು ಹೊಡೆದಿದ್ರೆ ಅಥವಾ ನಿಮ್ಮ ಹೊಲಗಳಲ್ಲಿ, ಗದ್ದೆಗಳಲ್ಲಿ ಅಥವಾ ನಿಮ್ಮ ನಿವೇಶನಗಳಲ್ಲಿ, ನಿಮ್ಮ ಸೈಟ್ಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಎಲ್ಲಾದ್ರೂ ಈ ನಾಗದೇವರನ್ನ ಹೊಡೆದಿದ್ರೆ ಇದರಿಂದ ನಿಮಗೆ ನಾಗದೋಷ ಉಂಟಾಗ್ತದೆ. ಈ ರೀತಿ ನಾಗದೋಷ ಉಂಟಾದ ಏನು ಒಂದು ಮನೆತನ ಹೇಗಿರುತ್ತೆ ಅಂದ್ರೆ 21 ತಲೆಮಾರುಗಳವರೆಗೂ ಒಮ್ಮೊಮ್ಮೆ ಈ ನಾಗದೋಷ ಕಾಟವನ್ನು ಕೊಡ್ತದೆ. ಆದ್ದರಿಂದ ಈ ವಿಷವನ್ನು ತಗ್ಗಿಸುವುದು ಸುಲಭವಲ್ಲ. ಜೀವನ ಪೂರ್ತಿ ಯಾರಿಗೆ ನಾಗದೋಷ ಇರ್ತದೆ, ನಾಗದೋಷ ಹೇಗಪ್ಪ ಗೊತ್ತಾಗ್ತದೆ ಅಂದ್ರೆ, ರಾಹು ಮತ್ತು ಕೇತು ಯಾವ ಮನೆಯಲ್ಲಿ ಇರೋದು ನೋಡ್ಬಿಟ್ರೆ ಆಗ ನಿಮಗೆ ನಾಗದೋಷದ ಬಗ್ಗೆ ತಿಳಿಯಲ್ಪಡ್ತದೆ. ನಿಮಗೆ ಗೊತ್ತಾಗದೇ ಇದ್ರೆ ನಿಮ್ಮ ಶಾಸ್ತ್ರಿಗಳನ್ನು ಕೇಳ್ಕೊಂಡು ತಿಳ್ಕೊಂಬಿಡಿ. ಇನ್ನು ಕರ್ನಾಟಕದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಾಗದೋಷ ನಿವಾರಣಾರ್ಥ ಪೂಜೆಯನ್ನು ಮಾಡ್ತಾರೆ. ಎಲ್ಲೆಲ್ಲಿ ವಿಶೇಷವಾಗಿದೆ ಅಂತ ನಿಮ್ಗೆ ಗೊತ್ತು. ಕುಕ್ಕೆ ಸುಬ್ರಹ್ಮಣ್ಯ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೋಷದ ಆದಿಶಾಂತಿ ಅಂದ್ರೆ ನಾಗದೋಷವನ್ನ ಶಾಂತಿಗೊಳಿಸ್ಲಿಕ್ಕೆ ಆರಂಭ ಅಲ್ಲಿ ಆಗ್ತದೆ. ಮತ್ತೆ ನಾಗದೋಷದ ಮಧ್ಯ ಶಾಂತಿ ಎಲ್ಲಿ ಅಂದ್ರೆ ಅದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಆಗ್ತದೆ. ಅಲ್ಲಿ ಶಾಂತಿಯನ್ನ ಮಧ್ಯ ಶಾಂತಿ ಆಗ್ತದೆ. ಮತ್ತು 3ನೇದು ಅಂದ್ರೆ ಅಂತ್ಯ ಶಾಂತಿ ಎಲ್ಲಪ್ಪ, ನಾಗದೋಷದ ಅಂತ್ಯ ಅಂತ ಎಲ್ಲಿ ಆಗ್ತದೆ ಅಂದ್ರೆ ಅದು ಶ್ರೀ ಕಾಳಹಸ್ತಿ ಕ್ಷೇತ್ರದಲ್ಲಿ. ಕಾಳಹಸ್ತಿ ಕ್ಷೇತ್ರದಲ್ಲಿ ರಾಹು ಕೇತು ಶಾಂತಿ ಪೂಜೆ ಮಾಡಿಸ್ಬೇಕು. ನೋಡಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋದಾಗ ಯಾರಿಗೆ ಅತಿ ಹೆಚ್ಚು ನಾಗದೋಷ ಇದೆ ಅವರು ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಬೇಕು. ಸರ್ಪ ಸಂಸ್ಕಾರ ಪೂಜೆ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಸ್ತೇನೆ, ಆದ್ರೆ ಈಗ ಇಷ್ಟು ಸಾಕು. ಮತ್ತು ಕಾಳಹಸ್ತಿಯಲ್ಲಿ ಹೋದಾಗ ನೋಡಿ, ರಾಹು ಕೇತು ಶಾಂತಿ ರಾಹು ಕಾಲದಲ್ಲಿಯೂ ಮಾಡ್ತಾರೆ, ಅದು ಹೆಚ್ಚು ವಿಶೇಷ. ಹಾಗೆ ರಾಹುಕೇತು ಶಾಂತಿ ಪೂಜೆಯನ್ನು ಮಾಡಿಸ್ಬಿಡಿ. ಅದರಿಂದ ನಿಮ್ಮ ರಾಹು ಕೇತು ದೋಷದ ಅಂದ್ರೆ ನಾಗದೋಷದ ಅಂತ್ಯವಾಗ್ತದೆ. ಈ ನಾಗದೋಷದ ಇನ್ನೂ ಕೆಲವು ವಿಶೇಷ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇದ್ದಾವೆ. ಅವನ್ನ ಇನ್ನು ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೇನೆ. ನಾಗರ ಮಡಿಕೆ ಅಂತ ಒಂದು ಕ್ಷೇತ್ರ ಇದೆ.
ಇದು ಹತ್ತತ್ರ ಪಾವಗಡದ ಸಮೀಪ ಬರ್ತದೆ. ಈ ಎಲ್ಲಾ ಕ್ಷೇತ್ರಗಳ ವಿಶೇಷಗಳನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತಾನೆ ಹೋಗ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.